ಎಲ್ಲರಿಗೆ ನಮಸ್ಕಾರ. ನಾವೆಲ್ಲ ಅತ್ಯಂತ ಕಾತರದಿಂದ ಕಾಯ್ತಾ ಇರುವಂತಹ ಕಾಂತಾರ ಚಾಪ್ಟರ್ 1 ಇನ್ನೇನು ಬಿಡುಗಡೆಗೆ ತುದಿಗಾಲಿನಲ್ಲಿ ನಿಂತು ನಮ್ಮನ್ನೆಲ್ಲ ಕಾತರರನ್ನಾಗಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮೊದಲಾಗಿ ನಾನು ಕಾಂತಾರ ತಂಡಕ್ಕೆ ಪ್ರೀತಿಯ ಅಭಿನಂದನೆಗಳನ್ನು ಮತ್ತು ಇಂತಹ ಭಾರತೀಯತೆಯನ್ನು ಪ್ರಸಾರ ಮಾಡ್ತಾ ಇರುವುದರಿಂದ ಅಭಿವಂದನೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹೇಳಬಹುದಾದಂತಹ ಮುಖ್ಯವಾದ ಮಾತುಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಭೂತಾರಾಧನೆ, ದೈವಾರಾಧನೆ, ಭೂತಕೋಲ ಇತ್ಯಾದಿಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗಗಳು. ನಾವು ಇದರಿಂದ ಉನ್ನತಿಕೆಯನ್ನು ಬಹಳಷ್ಟು ಸಾಧಿಸಿದ್ದು ನಮ್ಮ ಕಣ್ಮುಂದಿದೆ, ನಮ್ಮ ಬದುಕಿನಲ್ಲಿದೆ. ಇದಕ್ಕೆ ದೈವಿಕ ಭಾವದಲ್ಲಿ ನಾವು ನೋಡ್ಬೇಕಿದ್ರೆ ಕಾಂತಾರ ಎನ್ನುವಂತಹ ಒಂದು ದಂತಕತೆ ನಿಜಾರ್ಥದಲ್ಲಿ ಇದು ಆ ಭೂತಾರಾಧನೆಯನ್ನು, ಭೂತಕೋಲವನ್ನು ಬಹಳ ಚೆನ್ನಾಗಿ ನಮ್ಮ ಮುಂದೆ ತೆರೆದಿಟ್ಟಿದೆ. ಆ ಮೂಲಕ ಇವತ್ತಿನ ಹೊಸ ತಲೆಮಾರುಗಳಿಗೆ ಮತ್ತೊಮ್ಮೆ ಆಸ್ತಿಕತೆಯನ್ನು, ಭಾರತೀಯತೆಯನ್ನು, ನಮ್ಮ ಸಂಸ್ಕೃತಿಯ ಸೊಗಡನ್ನು ತಲುಪಿಸುವಂತಹ ಕಾರ್ಯವನ್ನ ಮಾಡಿದೆ. ಇದರ ಮುಂದಿನ ಭಾಗವಾಗಿ ನಾವು ಗ್ರಹಿಸೋದಿದ್ರೆ ಈ ಭೂತಾರಾಧನೆಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ ಅಂತ ಒಂದು ಪ್ರಶ್ನೆ ಇದೆ. ಅಥವಾ ಇದನ್ನು ಈ ರೀತಿಯಲ್ಲಿ ಒಂದು ಚಿತ್ರವಾಗಿ ತೋರಿಸಬಹುದೇ ಎನ್ನುವಂತಹ ಕೆಲವರ ಅತಾರ್ಕಿಕವಾದಂತಹ ಮಾತುಗಳಿದ್ದಾವೆ. ಇದಕ್ಕೆ ನಾನೊಂದು ಸಮಾಧಾನ ಹೇಳುವುದಕ್ಕೆ ಬಯಸ್ತೇನೆ. ಭಗವದ್ಗೀತೆ ಭಾರತೀಯರ ಅಸ್ಥಿಭಾರ ಅಂತ ಇದೆ. ಭಾರತೀಯತೆಯನ್ನ ಲೋಕಕ್ಕೆ ಪ್ರಚುರಪಡಿಸಿದಂತಹ ಶ್ರೇಷ್ಠ ಗ್ರಂಥ. ಅದರಲ್ಲಿ ಕೃಷ್ಣನ ಮಾತಿದೆ. ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ಭೂತಾನಿ ಯಾಂತಿ ಭೂತೇಜ್ಯಾಹ ಯಾಂತಿ ಮಧ್ಯಾಜನೋಪಿ ಮಾಂ ದೇವಾನ್ ಯಾಂತಿ ದೇವತಾಹ. ದೇವತೆಗಳನ್ನ ಆರಾಧನೆ ಮಾಡಿದ್ರೆ ದೇವರ ಅಸ್ತಿತ್ವವನ್ನು ಹೊಂದುತ್ತಾನೆ. ಭೂತಾರಾಧನೆಯನ್ನ ಮಾಡಿದ್ರೆ ಭೂತಗಳ ಶಕ್ತಿಯನ್ನು ತನ್ನೊಳಗೆ ತುಂಬಿಕೊಂಡು ಲೋಕದಲ್ಲಿ ಮಹನೀಯವಾದ ಶಕ್ತಿಯಾಗಿ ಬೆಳೀತಾನೆ. ಅದರ ಒಳಗಡೆಯಲ್ಲಿ ಅವನು ಪುನಃ ಲೀನವಾಗಿ ಹೋಗ್ತಾನೆ. ಈ ಮಾತುಗಳಿಂದಲೇ ನಮಗೆ ಸ್ಪಷ್ಟ ಆಗತ್ತೆ ಭೂತಾರಾಧನೆ, ದೈವಾರಾಧನೆ ಎನ್ನುವುದು ಇದು ಭಾರತೀಯತೆಯಲ್ಲಿ ಮಹಾಭಾರತ ಅಂದ್ರೆ ದ್ವಾಪರ ಯುಗದಿಂದಲೇ ಇದೆ. ಆ ದ್ವಾಪರ ಯುಗದಿಂದ ಸಿದ್ಧವಾದ ಆ ಭಾವ ಹಂತ ಹಂತವಾಗಿ ಬದಲಾವಣೆ ಅಂತ ಬೇರೆ ಬೇರೆ ರೂಪವನ್ನು ಹೊಂದಿರಬಹುದು. ಜೊತೆಯಲ್ಲಿ ಇಂತಹ ಒಂದು ಚಲನಚಿತ್ರ ರಂಗದಂತಹ ಅದ್ಭುತವಾದ ಬಹಳ ದೊಡ್ಡದಾದ ಕ್ಯಾನ್ವಾಸ್ ನಲ್ಲಿ ಬಂದಾಗ ಇದಕ್ಕೆ ಬಹಳ ದೊಡ್ಡ ಶಕ್ತಿ ಪ್ರಾಪ್ತವಾಗುತ್ತೆ. ಕಾಂತಾರದ ಮೊದಲ ಭಾಗ ಏನಿದೆ ಅಂದ್ರೆ ದಂತಕತೆ ಅಂತ ಈಗಾಗಲೇ ನಾವೇನು ಸಿನಿಮಾ ನೋಡಿದ್ದೇವೆ, ಇದು ಮಾಡಿದ್ದದನ್ನ. ಇದು ಭಾರತೀಯತೆಯನ್ನ ಚಿತ್ರ ಮಾಧ್ಯಮದಲ್ಲಿ ಜಗತ್ತಿಗೆ ಪರಿಚಯಿಸಿದ ಬಹಳ ದೊಡ್ಡ ಹೆಗ್ಗಳಿಕೆಯನ್ನು ಹೊಂದಿದೆ. ಮತ್ತೊಮ್ಮೆ ವಿಜಯ್ ಅವರಿಗೆ, ಹೊಂಬಾಳೆ ಫಿಲ್ಮ್ಸ್ನವರಿಗೆ, ಅದೇ ರೀತಿಯಲ್ಲಿ ಈ ಒಂದು ಅದ್ಭುತ ಕನಸನ್ನು ನಮಗೆ ಕಟ್ಟಿಕೊಟ್ಟು ಅಪೂರ್ವವಾದ ಕೆಲಸವನ್ನ ಮಾಡಿದಂತಹ ರಿಷಬ್ ಶೆಟ್ಟಿ ಅವರಿಗೆ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಹೇಳ್ತೇನೆ. ಆಸ್ತಿಕತೆಯನ್ನ ಮತ್ತೊಮ್ಮೆ ನೀವೆಲ್ಲ ತುಂಬಿಸ್ತಾ ಇದ್ದೀರಲ್ಲ ತಂಡದವರು, ನಮ್ಮ ಈ ದಕ್ಷಿಣ ಕನ್ನಡದ ಸೊಗಡನ್ನು ಲೋಕಮುಖಕ್ಕೆ ಮತ್ತೊಮ್ಮೆ ಪ್ರಚಾರ ಮಾಡ್ತಾ ಇದ್ದೀರಲ್ಲ, ಆ ಮುಖೇನ ಸರ್ವತ್ರ ಇಂತಹ ಶಕ್ತಿ ಇದೆ ಎನ್ನುವುದನ್ನ ಎಲ್ಲರಿಗೂ ಮನವರಿಕೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮಗೆ ಭೂಯೋ ಭೂಯೋ ನಮಾಮ್ಯಹಂ. ಚಲನಚಿತ್ರ ಅಭೂತಪೂರ್ವವಾದ ಯಶಸ್ಸನ್ನು ಗಳಿಸಲಿ. ಕಾಂತಾರಕ್ಕಿಂತ ಕಾಂತಾರ ಚಾಪ್ಟರ್ 1 ಇನ್ನೂ ವಿಸ್ತಾರವಾದಂತಹ ಯಶೋಮುಖಿಯಾಗಿ ನೂರಾರು ಜನರಿಗೆ ಇಂತಹ ಸಿನಿಮಾ ಮಾಡುವಂತಹ ಶಕ್ತಿಯನ್ನು ತುಂಬಲಿ. ಮತ್ತೊಮ್ಮೆ ಹಾರ್ದಿಕವಾದ ಅಭಿನಂದನೆಗಳು.